ಓಡ್ರೋ ಇದು ಸರ್ಜಾ ಅಡ್ಡ. ಧ್ರುವ ಸರ್ಜಾ ಇವರ ಕಾಂಟ್ರವರ್ಸೀಸ್ ಟ್ರೋಲ್ಸ್ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಲ್ಲ ಅಂಡ್ ಅದು ಬೇಕಾಗಿಲ್ಲ. ಜಸ್ಟ್ ಇವರು ಇಷ್ಟು ಬೇಗ ಅಷ್ಟು ಫ್ಯಾನ್ಸ್ನ ಹೇಗೆ ಕ್ರಿಯೇಟ್ ಮಾಡ್ಕೊಂಡ್ರು, ಕಂಟಿನ್ಯೂಸ್ ಹಿಟ್ಸ್ ಆದ್ಮೇಲೆ ಯಾಕೆ ಫೇಲ್ ಆಗ್ತಾ ಬಂದ್ರು, ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಧ್ರುವ ಅವರ ಫಸ್ಟ್ ಸಿನಿಮಾ ಅದ್ದೂರಿ, ಅದನ್ನ ಡೈರೆಕ್ಟ್ ಮಾಡಿದವರು AP ಅರ್ಜುನ್ ಅಂಡ್ ಅವರು ಆಲ್ರೆಡಿ ಅಂಬಾರಿ ಸಿನಿಮಾ ಮಾಡಿ ಹಿಟ್ ಆಗಿದ್ರು. ಇವರಿಬ್ರು ಸೇರಿ ಮಾಡಿದ ಸಿನಿಮಾನೇ ಅದ್ದೂರಿ. ಆ ಸಿನಿಮಾ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಯಾಕೆ? ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದು ಸಿನಿಮಾ ಹಿಟ್ಟಾಗಬೇಕು ಅಂದ್ರೆ ಅದರಲ್ಲಿರೋ ಪಾತ್ರಗಳು ನೋಡೋ ಆಡಿಯನ್ಸ್ನ ಕನೆಕ್ಟ್ ಮಾಡಬೇಕು ಅಂತ. ಹಾಗೆ ಇನ್ನೊಂದು ಪಾಯಿಂಟ್, ಯಾವಾಗ ಪಾತ್ರದ ಹೆಸರು ಫೇಮಸ್ ಆಗುತ್ತೋ ಸಿನಿಮಾ ಗೆಲ್ತು ಅಂತ ಅರ್ಥ. ಒಂದು ನೀನು ಒಂದು ನಾನು, ಇದು ಅಚ್ಚು ಇದು ರಚ್ಚು, ಇವೆರಡು ಒಂದೊಂದು ಬಿಟ್ಟಿರ್ಬಾರ್ದಂತೆ, ಯಾವಾಗ್ಲೂ ಜೊತೆಲಿರ್ಬೇಕಂತೆ, ಅಕಸ್ಮಾತ್ ಬೇರೆ ಮಾಡಿದ್ರೆ ಸತ್ತೋಗುತ್ತಂತೆ. ಈ ಎಲ್ಲ ವಿಷಯ ಈ ಸಿನಿಮಾದಲ್ಲಿ ಆಯ್ತು. AP ಅರ್ಜುನ್ ಅವರು ಕ್ರಿಯೇಟ್ ಮಾಡಿರೋ ಪಾತ್ರ ಯೂತ್ಸ್ಗೆ ಕನೆಕ್ಟ್ ಆಗೋ ಥರ ಇತ್ತು. ಫಸ್ಟ್ 2 ಸಿನಿಮಾದಲ್ಲೂ ಲವ್ ಸ್ಟೋರಿನೇ ಇದೆ. ಅಷ್ಟೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಕೆ ಇದೊಂದು ರೀಸನ್ ಅಂತ ಅನಿಸ್ತು. ಹಾಗೆ ಇವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮತ್ತೆ ಡೈಲಾಗ್ ಡೆಲಿವರಿ ಆಗಿನ ಟೈಮ್ಗೆ ಮತ್ತೆ ಅವಾಗಿನ ಆಡಿಯನ್ಸ್ಗೆ ತುಂಬಾ ಹೊಸ ತರ ಅನ್ನೋ ಫೀಲ್ ಕೊಡ್ತು. ಇವರು ಡ್ಯಾನ್ಸು ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಭರ್ಜರಿ ಹಾಗೂ ಬಹದ್ದೂರ್ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಫ್ಕೋರ್ಸ್ ಒಬ್ಬ ಆಕ್ಟರ್ ಆಗಿ ಬರ್ತಾ ಇದ್ದಾರೆ ಇಂಡಸ್ಟ್ರಿಗೆ ಅಂದ್ರೆ ಇವೆಲ್ಲ ಮ್ಯಾಂಡೇಟರಿ. ಆದ್ರೂ ಇವರು ಈ ಎಲ್ಲ ವಿಷಯದಲ್ಲಿ ತುಂಬಾ ಬೆಸ್ಟ್ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಇವ್ರಿಗೆ ಸಿಕ್ಕಿರೋ ಸಕ್ಸಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಫ್ಯಾನ್ಸ್ ಜೊತೆ ಇರೋ ರೀತಿ ಆಗ್ಲಿ ಈ ತರ ವಿಷಯಗಳಲ್ಲಿ ಬೆಸ್ಟ್ ಇದ್ದಾರೆ. ಭರ್ಜರಿ ಸಿನಿಮಾ ಕೂಡ ತಕ್ಕಮಟ್ಟಿಗೆ ರೀಚ್ ಆಯ್ತು. ಆನಂತರ ಪೊಗರು ಸಿನಿಮಾ, ಮಾರ್ಟಿನ್ ಸಿನಿಮಾ ಅನ್ಕೊಂಡಿದ್ದ ರೇಂಜ್ಗೆ ಹೋಗ್ಲಿಲ್ಲ. ಯಾಕೆ? ಈಗ ಮೊದಲು 3 ಸಿನಿಮಾದಲ್ಲಿ ಏನೇನ್ ಪಾಸಿಟಿವ್ ಆಯ್ತೋ ಇಲ್ಲಿ ಅದೇ ನೆಗೆಟಿವ್ ಆಗ್ತಾ ಬಂತೇನೋ ಅಂತ ಅನಿಸ್ತು. ಫಾರ್ ಎಕ್ಸಾಂಪಲ್ ಸ್ಕ್ರಿಪ್ಟ್ ಸೆಲೆಕ್ಷನ್. ಪೊಗರು ಸಿನಿಮಾ ತುಂಬಾ ಔಟ್ಡೇಟೆಡ್. ಅಫ್ಕೋರ್ಸ್ ಸಿನಿಮಾ ಆವರೇಜ್ ಆಗಿದೆ, ಬಟ್ ಆಗಿನ ಟೈಮ್ಗೆ ಆ ಮೂವಿ ಸರಿಯಲ್ಲ. ಜನರ ಎಕ್ಸ್ಪೆಕ್ಟೇಷನ್ನೇ ಬೇರೆ ಏನೋ ಇತ್ತು. ಬಿಕಾಸ್ ಇವರು ಟೈಮ್ ತಗೊಂಡು ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ, ಆ ಕತೆಗೆ ಅದು ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ಈಗ ಒಬ್ರು ಒಂದು ಸಿನಿಮಾಗೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಗಿ ತುಂಬಾ ಟೈಮ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಜನ ನಾರ್ಮಲ್ ಕತೆಗಳನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ದಂಗಲ್, ಅವರ ಎಫರ್ಟ್ಗೆ ಪ್ರಾಪರ್ ಆದ ರಿಸಲ್ಟ್ ಸಿಕ್ತು. ಇಲ್ಲಿ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ, ಹಂಗಂತ ಆತರ ಟೈಮ್ ತಗೊಂಡು ಸಿನಿಮಾನೇ ಮಾಡಬಾರ್ದಾ? ಇಲ್ಲ, ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಸಿನಿಮಾ ಬಂತು, ಅದ್ರಲ್ಲೂ ಕೂಡ ವಿಕ್ರಮ್ ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಇದೆ, ಬಟ್ ಸಿನಿಮಾ ವರ್ಕ್ ಆಗ್ಲಿಲ್ಲ, ಫೇಲ್ ಆಯ್ತು. ಆಗ ನೋಡೋ ಆಡಿಯನ್ಸ್ಗೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಸಿನಿಮಾ ವರ್ಕ್ ಆಗ್ಲಿಲ್ಲ ಅನ್ನೋ ಒಪಿನಿಯನ್ ಬರುತ್ತೆ. ಈ ಒಪಿನಿಯನ್ ಬಂದ್ರೆ ಆಕ್ಟರ್ ಮೇಲಿರೋ ಒಪಿನಿಯನ್ ಚೇಂಜ್ ಆಗಲ್ಲ. ಬಟ್ ಇಲ್ಲ ಆಗಿದ್ದೇನೋ ಅಂದ್ರೆ ಕತೆಗೆ ಇವರೆಲ್ಲ ಬರೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಒಪಿನಿಯನ್. ರುಟೀನ್ ಕತೆಗೆ ಅದು ಬೇಕಿದ್ದಿಲ್ಲ. ಇದೊಂದು ನೆಗೆಟಿವ್ ಆಯ್ತೇನೋ ಅಂತ ಅನಿಸ್ತು. ನಾನು ಹೇಳ್ತಿರೋ ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ. ಈ ವಿಷಯಗಳು ಹೀಗೆ ಆಗಿರ್ಬೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಐನೋ ಧ್ರುವ ಅವರು ತುಂಬಾ ಎಫರ್ಟ್ ಹಾಕಿ ಸಿನಿಮಾನ ಮಾಡಿರ್ತಾರೆ, ಬಟ್ ಕೆಲವೊಂದ್ಸಲ ವರ್ಕ್ ಆಗಲ್ಲ. ಅದೇ ಯಾಕೆ ವರ್ಕ್ ಆಗ್ಲಿಲ್ಲ ಅಂದಾಗ ಈ ರೀಸನ್ಸ್ಗಳೆಲ್ಲ ಬರ್ತವೆ. ಓಕೆ, ಈಗ ಪೊಗರು ಸಿನಿಮಾ ಆಯ್ತು, ನಂತರ ಬಂದ ಸಿನಿಮಾ ಮಾರ್ಟಿನ್. ಇದು ರಿಲೀಸ್ ಆಗೋಕ್ಕೂ ಮುಂಚೆ ಕೆಲವೊಂದು ಇಶ್ಯೂಸ್ ಇದ್ವು. ದಟ್ ಈಸ್ ಫೈನ್, ಸಮ್ಹೌ ಮೂವಿ ರಿಲೀಸ್ ಆಯ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು. ಬಟ್ ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರೈಸೇಷನೇ ಸರಿ ಇರಲಿಲ್ಲ. ಧ್ರುವ ಅವರ ಫಸ್ಟ್ 3 ಸಿನಿಮಾದಲ್ಲಿ ಡೈಲಾಗ್ ಡೆಲಿವರಿಯಿಂದನೇ ಫೇಮಸ್ ಆಗಿದ್ರು, ಬಟ್ ಈಗ ಇವರ ಡೈಲಾಗ್ ಡೆಲಿವರಿನೇ ಇಷ್ಟ ಆಗ್ತಿಲ್ವೇನೋ ಆಡಿಯನ್ಸ್ಗೆ ಅಂತ ನನಗೆ ಅನಿಸ್ತಿದೆ. ಹೀಗೆ ಇವರ ಪಾಸಿಟಿವ್ಸೇ ಇವರಿಗೆ ನೆಗೆಟಿವ್ ಆಗ್ತಿದೇನೋ. ಮಾರ್ಟಿನ್ ರಿಸಲ್ಟ್ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಸೊ ಒಟ್ನಲ್ಲಿ ಬರೀ 3 ಸಿನಿಮಾ ಮಾಡಿ ಆ ಲೆವೆಲ್ ಕ್ರೇಜ್ ಮೇಂಟೈನ್ ಮಾಡಿದ್ದ ಧ್ರುವ ಸರ್ಜಾ ಅವರು ಯಾಕೆ ಈಗ ಸದ್ಯಕ್ಕೆ ಫೇಲ್ ಆಗ್ತಾ ಇದಾರೆ ಅಂತ ಯೋಚನೆ ಮಾಡಿದಾಗ ಈ ಎಲ್ಲ ವಿಷಯಗಳು ನನಗೆ ಅನ್ಸಿದ್ವು. ಬಟ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ಹಿಟ್ ಫ್ಲಾಪ್ ಇವೆಲ್ಲ ಇದ್ದಿದ್ದೆ, ಬಟ್ ಇವರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ನೆಕ್ಸ್ಟ್ ಸಿನಿಮಾ ಬೇರೆ ಪ್ರಮೋಷನ್ ಕಿಂಗ್ ಪ್ರೇಮ್ ಅವರ ಜೊತೆ ರಿಲೀಸ್ಗೆ ರೆಡಿ ಆಗಿದೆ. ಈ KD ಸಿನಿಮಾ ಈ ಎಲ್ಲ ವಿಚಾರಕ್ಕೆ ಫುಲ್ ಸ್ಟಾಪ್ ಹೇಳಲಿ, ಮತ್ತೆ ಕನ್ನಡ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡೋ ತರ ಸಿನಿಮಾಗಳು ಇವರಿಂದ ಬರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್. ಕಮೆಂಟ್ ಅಲ್ಲಿ ತಿಳಿಸಿ. ಚಾನೆಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.